ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ಚಿಕ್ಕಬಳ್ಳಾಪುರ ಹೋಗ್ತಿದ್ದೀವಿ. ದಟ್ ಈಸ್ ಈಶಾ ಫೌಂಡೇಶನ್. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಹೊರಟಿದ್ದು ದೊಡ್ಡಬಳ್ಳಾಪುರದಿಂದ. ಇಲ್ಲಿಂದ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಕ್ಕೆ ಅರೌಂಡ್ 45 ಕಿಲೋಮೀಟರ್ಸ್ ಇದೆ. 1 ಅವರ್ ಬೇಕಾಗತ್ತೆ. ಈಗ ನಾವು ಬೆಂಗಳೂರು ಹೈದ್ರಾಬಾದ್ ಹೈವೇ ಜಾಯ್ನ್ ಆಗ್ತಾ ಇದ್ದೀವಿ. ಸೊ ಬೆಂಗಳೂರು ಕಡೆಯಿಂದ ಬರೋದಾದರೆ ನೀವು ಈ ರೋಡ್ಗೆ ಜಾಯ್ನ್ ಆಗ್ತೀರಾ. ಚಿಕ್ಕಬಳ್ಳಾಪುರ ಊರಿಗೆ ಹೋಗಬೇಕು ಅಂದರೆ ಇಲ್ಲಿ ಲೆಫ್ಟಲ್ಲಿ ಹೋಗಬೇಕು. ನಾವು ಹೋಗ್ತಾ ಇರೋದು ಈಶಾ ಫೌಂಡೇಶನ್ಗೆ. ಸೊ ಸ್ಟ್ರೈಟ್ ಹೋಗೋಣ. NH ಹಾಗೆ ಕಂಟಿನ್ಯೂ ಆಗ್ತಿದ್ದಂಗೆ ಲೆಫ್ಟ್ ಟರ್ನ್ ತೊಗೋಬೇಕಾಗತ್ತೆ. ಸೊ ಇಲ್ಲಿ ಲೆಫ್ಟ್ ತೊಗೋದ ಹಾಗೆಯೇ ಎಂಟ್ರೆನ್ಸಲ್ಲಿ ಬ್ಯೂಟಿಫುಲ್ ಫ್ಲವರ್ ಗಾರ್ಡನ್ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ಅರೌಂಡ್ 10 ಕಿಲೋಮೀಟರ್ಸ್ ಇದೆ. ಸೊ ಇದು ನೋಡ್ತಾ ಇರೋದು ನೀವು ಎಂಟ್ರಿ ಆರ್ಚ್. ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್. ಸೊ ಇದು ಇನಾಗ್ರೇಟ್ ಆಗಿದ್ದು 15th January 2023 ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಸ್ಟಿಲ್ ಹ್ಯಾವ್ ಟು ಬಿ ಡೆವಲಪ್ಡ್. ಇಲ್ಲೆಲ್ಲ ರೋಡ್ ಇನ್ನೂ ನೀಟಾಗಿ ಡೆವಲಪ್ ಆಗಿಲ್ಲ. ಸೊ ಗೂಗಲ್ ಆಂಟಿ 10 ಕಿಲೋಮೀಟರ್ಸ್ಗೆ 40 ಮಿನಿಟ್ಸ್ ತೋರಿಸ್ತಿದ್ಲು. ಏನಕ್ಕಪ್ಪ ಅಂತ ಅಂದ್ಕೊಂಡ್ರೆ ಇಲ್ಲಿದೆ ಪರಿಸ್ಥಿತಿ. ಒಳ್ಳೆ ಹುಳಂಗೆ ಇರುವೆಗಳು ಹೋದಂಗೆ ಹೋಗ್ತಾ ಇದ್ದಾರೆ, ಒಂದು ಕಾರ್ ಹಿಂದೆ ಇನ್ನೊಂದು ಕಾರ್. ಚಿಕ್ಕಬಳ್ಳಾಪುರದಲ್ಲಿ ಇಷ್ಟೊಂದು ಕಾರು ರಶ್ ನೋಡ್ಬಿಟ್ಟು ನಮ್ಮ ಮಾವ ದಂಗಾಗ್ಬಿಟ್ಟಿದ್ದಾರೆ. ರೋಡ್ ಅಂತೂ ತುಂಬ ಡಸ್ಟಿ ಇದೆ. ನೀವೇನಾದ್ರು 2 ವೀಲರ್ ಬಂದರೆ ಪಕ್ಕ 1 ರೌಂಡ್ ಕೆಮಿಕಲ್ ಟಚಪ್ ಆಗಿಬಿಡುತ್ತೆ. ರೀಚ್ ಆದ್ವಿ. ಇಂಡಿಯಾದಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂ 2 ಕಡೆ ಇದೆ. ಒನ್ ಇನ್ ಕೊಯಂಬತ್ತೂರ್ ಆ್ಯಂಡ್ ಅನದರ್ ಒನ್ ಇಸ್ ಚಿಕ್ಕಬಳ್ಳಾಪುರ್. ಬೋತ್ ಆರ್ ಫೌಂಡೆಡ್ ಬೈ ಸದ್ಗುರು. ಸೊ ಚಿಕ್ಕಬಳ್ಳಾಪುರದಲ್ಲಿ ಇರೋದು 200 acres ಅಲ್ಲಿ ಸ್ಪ್ರೆಡ್ ಆಗಿದೆ. ಆ್ಯಂಡ್ ಕೊಯಂಬತ್ತೂರ್ 150 acres. ಈ ಸ್ಟ್ಯಾಚ್ಯೂ ಮುಂದೆನೇ ಒಂದು ಜಾಗದಲ್ಲಿ ಸಣ್ಣ ಧ್ಯಾನ ಕೇಂದ್ರ ಮತ್ತು ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನಾವು ಆರಾಮಾಗಿ ಧ್ಯಾನ ಮಾಡ್ಬೋದು. ಇಲ್ಲಿ ಜಾಸ್ತಿ ಜನ ಇರೋದ್ರಿಂದ ತುಂಬ ಕ್ಲಮ್ಸಿ ಆಗಿತ್ತು. ಬಟ್ ಜನ ಇಲ್ದಿರೋ ಟೈಮಲ್ಲಿ ಬಂದರೆ ತುಂಬ ಪ್ರಶಾಂತವಾಗಿರುತ್ತೆ. ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಮತ್ತು ನಾವಿಲ್ಲಿ ನಾಗಪ್ಪಂಗೆ ಅಭಿಷೇಕ ಕೂಡ ಮಾಡ್ಬೋದು. ಆಲ್ರೆಡಿ ಕತ್ಲಾಗ್ತಾ ಇದೆ. ಸೊ ಡೈಲಿ ಇಲ್ಲಿ 7:20ಗೆ ದಿವ್ಯ ದರ್ಶನ ಆಫ್ ಆದಿಯೋಗಿ ಇರುತ್ತೆ. ಅಂದರೆ 3D ಲೈಟ್ ಶೋ. ಸೇಮ್ ಕೊಯಂಬತ್ತೂರಲ್ಲೂ ಇದೆ. ಸೊ ನೀವು ಈವ್ನಿಂಗ್ ಅರೌಂಡ್ 6 o'clock ಅಷ್ಟೊತ್ತಿಗೆ ಬಂದರೆ ಡೇ ವ್ಯೂವು ನೋಡ್ಬೋದು ಮತ್ತು ನೈಟ್ ವ್ಯೂವು ನೋಡಿ 3D ಲೈಟ್ ಶೋ ಕೂಡ ಎಂಜಾಯ್ ಮಾಡ್ಬೋದು. ಈ ಸ್ಟ್ಯಾಚ್ಯೂನ ಬಿಲ್ಡ್ ಮಾಡೋಕ್ಕೆ ಸ್ಟೀಲ್ನ ಯೂಸ್ ಮಾಡಿದ್ದಾರೆ. ಅರೌಂಡ್ 500 tons ಆಫ್ ಸ್ಟೀಲ್ಸ್ ಯೂಸ್ ಆಗಿದೆ ಇದಕ್ಕೆ. ತುಂಬಾ ಪ್ಲೆಸೆಂಟ್ ಆಗಿದೆ. ಧ್ಯಾನ ರೂಪದಲ್ಲಿರುವ ಆದಿಯೋಗಿ. ಆದಿಯೋಗಿ ಅಪೋಸಿಟೇ ಇಲ್ಲೊಂದು ಜಾಗ ಇದೆ. ಇಲ್ಲಿ ನಾಗಪ್ಪನ ಥರ ಏನೇನೋ ಇದೆ. ಏನೇನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಇದು ಕಲ್ಲಿನ ಒಂದು ಪಿಲ್ಲರ್. ಇಲ್ಲಿ 4 ಕಡೆನೂ ಒಂದು ಅರ್ಥಪೂರ್ಣವಾಗಿರುವ ಕೆತ್ತನೆಗಳಿದ್ದಾವೆ. ಎಲ್ಲದೂ ನಾಗಪ್ಪನ ರಿಲೇಟೆಡ್ ಇದೆ.
ಇದು ಆದಿಶೇಷ ಅಂತ, ಅಂದರೆ ಯಾವಾಗಲೂ ಒಂದು ರೆಸಿಡ್ಯೂ ಉಳಿಯುತ್ತೆ ಯೂನಿವರ್ಸಲ್ಲಿ. ಸೊ ಅದನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಇದು 112 ನಾಗಪ್ಪಗಳಿರುವ ಒಂದು ಮೂರ್ತಿ. ಅಂದರೆ ನಮ್ಮಲ್ಲಿರೋ 112 ಕ್ಯಾರೆಕ್ಟರ್ಸ್ನ ಡಿಪಿಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇದು ಕಾಲಸರ್ಪ ಅಂತ, ಅಂದರೆ ಇನ್ಫೈನೈಟ್ ಸಿಂಬಲಲ್ಲಿರೋದ್ರಿಂದ ಇದಕ್ಕೆ ಹೆಸರಿಂದ ಕರೀತಾರೆ. ದಟ್ ಮೀನ್ಸ್ ನೆವರ್ ಎಂಡಿಂಗ್ ಯೂನಿವರ್ಸ್. ಆಲ್ರೆಡಿ 7 o'clock ಆಗಿದೆ, ಇನ್ನೂ ಜನ ಬರ್ತಾನೇ ಇದ್ದಾರೆ. ಇಲ್ಲಿ ಎಲೆಕ್ಟ್ರಿಸಿಟಿ ಸೌಲಭ್ಯ ಇಲ್ಲ, ಇನ್ನೂ ತುಂಬಾ ಡೆವಲಪ್ ಆಗೋದಿದೆ. ಯೋಗ ವಿಜ್ಞಾನದ ಬಗ್ಗೆ ಮಾನವರಿಗೆ ನೀಡಿದ ಅನಂತವಾದ ಕೊಡುಗೆಯ ಆಳವಾದ ಒಂದು ಚಿತ್ರಣವಾಗಿದೆ. ಈ ಅದ್ಭುತವಾದ 3D ಪ್ರದರ್ಶನವನ್ನು ಪ್ರತಿದಿನವೂ ಆನಂದಿಸಿ. Years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement in 3 dimensions that no one had ever known or able to fathom, his ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi.